ಬರ್ತಾ ಖಾಲಿ ಹೊಟ್ಟೆನಲ್ಲಿ ಒಂದ್ ಬನ್ನಿ ಅಂತ ಹೇಳಿದ್ರು. ಬಟ್ ಅದಾದ್ಮೇಲೆ ಇಷ್ಟೊಂದೆಲ್ಲ ಪ್ಲಾನ್ ಮಾಡಿರ್ತಾರೆ ಅಂತ ಐಡಿಯಾನೇ ಇರ್ಲಿಲ್ಲ. ಲೈಫ್ ಅಲ್ಲೇ ಫಾರ್ ದ ಫಸ್ಟ್ ಟೈಮ್ ಎವರ್ ನಾವು ಈ ಕ್ಯಾಂಪಸ್ ಅಲ್ಲಿ ಕಾಲಿಟ್ಟಿದ್ದು. ಖಾಲಿ ಹೊಟ್ಟೆನಲ್ಲಿ ಶುರು ಮಾಡಕ್ಕೆ ಈ ಒಂದು 5,000 ವರ್ಷದ ಹಳೆಯ ಆಯುರ್ವೇದ ಪದ್ಧತಿ ನಾಡಿ ಪರೀಕ್ಷೆಯ ಪ್ರಕಾರ ನಾಡಿನ ಹಿಡಿದು ಬಾಡಿದು ವಾತ ಪಿತ್ತ ಕಫನ ಅನಲೈಸ್ ಮಾಡಿ ಬಾಡಿನ ಡಯಾಗ್ನೈಸ್ ಮಾಡ್ತಾರೆ. ಎಷ್ಟು ಅಕ್ಯುರೇಟ್ ಆಗಿ ಹೇಳಿದ್ರು ಅಂದ್ರೆ ನಾನಂತೂ ಇಂಪ್ರೆಸ್ ಆಗ್ಬಿಟ್ಟೆ. ಈ ನಂಬರ್ ಕಾಲ್ ಮಾಡಿ ನೀವು ಬೇಕಿದ್ರೆ ಕನ್ಸಲ್ಟೇಷನ್ ತಗೋಬಹುದು. ಅದಾದ್ಮೇಲೆ ಇವರ ಪಂಚಾಮೃತ ಸಾತ್ವಿಕ್ ರೆಸ್ಟೋರೆಂಟ್ ಅಲ್ಲಿ ಸಾತ್ವಿಕ್ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಆಮೇಲೆ ಕ್ಯಾಂಪಸ್ ಪೂರ್ತಿ ವಾಕ್ ಮಾಡ್ಕೊಂಡ್ ಬಂದು ಇವರ ಥೆರಪೀಸ್ ಇಂದ ಉಡ್ಚಿಲ್ ಡೀಪ್ ಟಿಶ್ಯೂ ಮಸಾಜ್ ಮಾಡಿಸ್ಕೊಂಡ್ವಿ. ಶ್ರೀ ವೆಲ್ ಬೀಯಿಂಗ್ ಈ ಕ್ಯಾಂಪಸ್ ಅಲ್ಲೂ ಇದೆ, ನಮ್ ಜಯನಗರದಲ್ಲೂ ಇದೆ. ನೀವು ಎಲ್ಲಾದ್ರೂ ಮಾಡಿಸಬಹುದು. ನೇತ್ರ ತೇಜಸ್ಸು ಇಲ್ಲ ಪಂಚಕರ್ಮ ತರ ಲಾಂಗ್ ಟ್ರೀಟ್ಮೆಂಟ್ ತಗೊಂಡ್ರೆ ಇವರ ಕ್ಯಾಂಪಸ್ ಅಲ್ಲಿ ಇರೋ ಫೆಸಿಲಿಟೀಸ್ ಅಲ್ಲೇ ಉಳ್ಕೋಬಹುದು. ತುಂಬಾನೇ ಚೆನ್ನಾಗಿದ್ದು ಸ್ವೀಟ್ ರೂಮ್ಸ್ ವಿತ್ ಬಾಲ್ಕನಿ ಕೂಡ ಇದೆ. ಬಗ್ಗಿನಲ್ಲಿ ಕ್ಯಾಂಪಸ್ ಪೂರ್ತಿ ಟೂರ್ ಮಾಡ್ತಾ ಇವರ ಮ್ಯಾಸಿವ್ ಗೋಶಾಲೆ ಕರ್ಕೊಂಡು ಹೋದ್ರು. ಭಾರತದ 20 ತಳಿಗಳು 1500ಕ್ಕಿಂತ ಹೆಚ್ಚು ಗೋವುಗಳಿದೆ ಇಲ್ಲಿ. ವೇದ ಆಗಮ ಸಂಸ್ಕೃತಿ ಮಹಾಪಾಠಶಾಲಾ ಇವರ ಗುರುಕುಲ ತೋರಿಸಿ ಅಲ್ಟಿಮೇಟ್ ಸಾತ್ವಿಕ್ ಲಂಚ್ ಆದ್ಮೇಲೆ ನಮಗೋಸ್ಕರ DIY ಆಕ್ಟಿವಿಟಿ ನಲ್ಲಿ ಬಿ ಯೋಗಿನಲ್ಲಿ ಬ್ಲಾಕ್ ಪೇಂಟಿಂಗ್, ಶಂಕರನಲ್ಲಿ ಲಿಬ್ಬಾಮ್ ಆಕ್ಟಿವಿಟಿ ಇಟ್ಟಿದ್ರು. ಕನಕಪುರ ರೋಡ್ ಆರ್ಟ್ ಆಫ್ ಲಿವಿಂಗ್ ಕ್ಯಾಂಪಸ್ ಅಲ್ಲಿ ಇರೋ ಶ್ರೀ ವೆಲ್ ಬೀಯಿಂಗ್ ಅವರು ನಮ್ಮ ಈ ದಿನ ಇಷ್ಟು ಚೆನ್ನಾಗಿ ಪ್ಲಾನ್ ಮಾಡ್ತಾರೆ ಅಂತ ಎಣಿಸಿರ್ಲಿಲ್ಲ. ಅದೆಷ್ಟು ಹೇಳಿದ್ರು ಕಡಿಮೆನೆ. ಎಲ್ಲಾ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಹಾಕಿದೀನಿ, ಚೆಕ್ಔಟ್ ಮಾಡಿ.